ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವ್ಯೂವರ್ಸ್ ಒಬ್ಬರು ಒಂದು ಚೂಡಿದಾರ್ದು ಟಾಪ್ದು ಸ್ಲೀವ್ಸ್ ಅಟ್ಯಾಚ್ ಮಾಡೋದು, ತೋಳು ಅಟ್ಯಾಚ್ ಮಾಡೋದು ತೋರಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆಲ್ರೆಡಿ ಒಂದು ಟಾಪ್ ತೊಗೊಂಡಿದ್ದೀನಿ. ಯಾವ ರೀತಿ ಇದನ್ನು ಕಟ್ ಮಾಡಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಕೆಲವೊಬ್ಬರು ಆಲ್ಟ್ರೇಷನ್ ಬಟ್ಟೆಗಳು ಜಾಸ್ತಿ ಬಂದರೆ ತೋಳೆ ಸೇರಿಸೋದಪ್ಪ ಅನ್ನೋದು ಟೆನ್ಷನಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಎಲ್ರಿಗೂ ಉಪಯೋಗ ಆಗಲಿ ಅಂತ ಚೂಡಿದಾರದು ಟಾಪ್, ಇದು ರೆಡಿಮೇಡ್ ಟಾಪು. ಓಕೆನಾ, ಸ್ಲೀವ್ಸ್ ಕೊಟ್ಟಿರ್ತಾರೆ, ಅದನ್ನು ಯಾವ ರೀತಿ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ. ಇದು ನಾನು ಚೂಡಿದಾರ್ ಟಾಪ್ ತೊಗೊಂಡಿದ್ದೀನಿ. ಆಲ್ರೆಡಿ ಇವರು ಸ್ಲೀವ್ಸ್ನೆಲ್ಲ ಅಟ್ಯಾಚ್ ಮಾಡಿದ್ದಾರೆ ನೋಡಿ. ಇದು ಸ್ಲೀವ್ಸು ಒಂದೊಂದು ಉದ್ದ ಇರುತ್ತೆ, ಒಂದೊಂದು ತುಂಡ ಇರುತ್ತೆ. ಅದು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ಗೆ ನಾನು ಇದು ಬಿಚ್ಕೋತೀನಿ ನೋಡಿ, ಇಷ್ಟೇ ಇದೆ ಇದು. ಇವಾಗ ಇದನ್ನು ನೋಡಿಕೊಂಡು ಎರಡು ಒಂದು ಸಮ ಮಾಡ್ಕೋಬೇಕು. ಒಂದು ಹೆಚ್ಚು ಕಡಿಮೆ ಇರುತ್ತೆ, ಅದನ್ನು ನೋಡಿಕೊಂಡು ಒಂದು ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡೋದು ಅಂತ. ಆಮೇಲೆ ಇದು ನೋಡಿ, ಹಿಂಗೆ ಒಂದೇ ಸರ ಇದೆ, ಇದು ಉಲ್ಟಾ ಸೀದಾ ಎರಡು ಇಟ್ಕೋಬೇಕಾಗುತ್ತೆ. ಓಕೆನಾ, ಅಂದರೆ ಒಂದು ಎರಡು ಸೈಡು ಬರಬೇಕಲ್ಲ, ಅದಕ್ಕೆ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈಗ ಫೋಲ್ಡ್ ಮಾಡ್ಕೊಳ್ಳಿ. ಇದು ಚಿಕ್ಕ ತೋಳಾಗಿರೋದ್ರಿಂದ ಇಲ್ಲಿ ಜಾಯಿಂಟಿಂಗ್ ಬರೋ ಚಾನ್ಸ್ ಇರುತ್ತೆ. ಒಂದೊಂದು ಬರಲ್ಲ, ಒಂದೊಂದು ಬರುತ್ತೆ. ತೋರಿಸ್ತೀನಿ. ಇದೇನಾರು ಬಂದರೆ ಇಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇದು ಬಟ್ಟೆ ಕಮ್ಮಿ ಇರುತ್ತೆ, ಇಲ್ಲೇನು ಕಂಕಳು ಕೆಳಗೆ ಬರೋದ್ರಿಂದ ಯಾವುದಾದ್ರೂ ಬೇರೆ ಬಟ್ಟೆ ಸ್ವಲ್ಪ ಮ್ಯಾಚಿಂಗ್ ಕಲರ್ದು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಕಂಕಳು ಕೆಳಗೆ ಹೋಗುತ್ತೆ. ಓಕೆನಾ, ತೋರಿಸ್ತೀನಿ. ಇವಾಗ ಇದು ಸ್ಲೀವ್ಸು ಈ ಥರ ಇದೆ. ಇದನ್ನು ದೊಡ್ಡೋಳ್ಗೆ ಹಾಕಿರ್ತಾರೆ, ಹಿಂಗೆ ಬಿಚ್ಚಿಬಿಡಿ. ಒಂದೊಂದು ಬಿಚ್ಚೋಕ್ಕಾಗಲ್ಲ, ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ತೊಗೊಂಡು ನೋಡಿ, ಈ ರೀತಿ ಉದ್ದ ಇಷ್ಟು ಇರಲಿ, ಜಾಸ್ತಿ ಉದ್ದ ಇಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ತೊಗೊಂಡ್ರೆ ನಮ್ಗೆ ಇಷ್ಟುದ್ದ ಗ್ಯಾಪ್ ಬರುತ್ತೆ ನೋಡಿ. ಇಲ್ಲಿವರೆಗೂ ಬೇಕು ಬಟ್ಟೆ ನಮಗೆ, ಅಂದರೆ 2 ಇಂಚ್ ಬೇಕು. ಓಕೆನಾ, ಇವಾಗ 2 ಇಂಚು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇದಕ್ಕೆ ಮ್ಯಾಚಿಂಗ್ ಆಗೋದ ಬಟ್ಟೆನ ಯಾವುದಾದ್ರೂ ತೊಗೋತೀನಿ ನೋಡಿ. ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ, ಅಂದರೆ ನಾನು ಹೇಳಿಲ್ವಾ, ಇದು ಇದೇ ಬಟ್ಟೆ ಸಾಕಾಗಲ್ಲ ಒಂದೊಂದು, ಅದಕ್ಕೆ ಮ್ಯಾಚಿಂಗ್ ಆಗೋದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. ಓಕೆನಾ, ಅಂದರೆ ಇವಾಗ ನಿಮ್ಮ ಬಟ್ಟೆಗಳ ಪೀಸಲ್ಲೇ ಒಂದೊಂದು ಇರುತ್ತೆ, ಅದನ್ನೇ ಸ್ವಲ್ಪ ಹಾಕ್ಕೊಂಡ್ರೆ ಇದು ಕಂಕಳು ಕೆಳಗೆ ಹೋಗುತ್ತೆ. ಏನು ಕಾಣಿಸಲ್ಲ, ಇದು ಕಂಕಳು ಕೆಳಗೆ ಹೋಗುತ್ತೆ. ಓಕೆನಾ, ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಪೀಸ್ ಆಲ್ರೆಡಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಆ ಬಟ್ಟೆ ತೊಗೊಳ್ಳಿ, ಯಾಕೆಂದರೆ ಅದು ಸ್ವಲ್ಪ ಜಾಯಿಂಟಿಂಗ್ ಬಂದೇ ಬರುತ್ತೆ. ಒಂದ್ಸಲ ತೋಳಿಗೆ ಕಂಕ್ಳ ಹತ್ರ ಜಾಸ್ತಿ ಬಟ್ಟೆ ಕೊಟ್ಟಿರಲ್ಲ, ಅಂಥ ಟೈಮಲ್ಲಿ ಈ ಥರ ಪೀಸ್ ಕೊಟ್ಟು ಹೊಲಿಬೇಕು. ಹಾಗೇ ಹೊಲಿದ್ಬಿಡ್ತಾರೆ ಒಬ್ಬೊಬ್ಬರು, ಆದರೆ ಅದು ಕಂಕ್ಳ ಹತ್ರ ಅಕಸ್ಮಾತ್ ಟೈಟ್ ಆದರೆ ಬಿಚ್ಕೊಳ್ಳೋಕ್ಕೆ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಆ್ಯಕ್ಚುಲಿ ಯಾರು ಹಂಗೆ ಹೊಲ್ದು ಕೊಟ್ಟಿದ್ರು, ಮತ್ತು ನಾನು ಅದು ಬಿಚ್ಚಿ ಮತ್ತು ಪೀಸ್ ಕೊಟ್ಟು ಹೊಲ್ದು ಕೊಟ್ಟೆ ಒಬ್ರಿಗೆ. ಆ ಥರ ಮಾಡ್ಕೊಳ್ಳಿ. ಇಲ್ಲ ನೀವು ಹಂಗೆ ಹೊಲ್ದುಬಿಟ್ರೆ ಅದು ಟೈಟ್ ಆಗುತ್ತೆ, ಮತ್ತು ಆಮೇಲೆ ಕೈ ಆಡ್ಸೋಕ್ಕಾಗಲ್ಲ, ಮತ್ತೆ ಬಿಚ್ಚಿ ಮಾಡಲೇಬೇಕಾಗುತ್ತೆ. ಓಕೆನಾ, ಟೈಟ್ ಆಗಿಬಿಡುತ್ತೆ. ತೋಳು ಚಿಕ್ಕದಿರೋದ್ರಿಂದ ನಮಗೆ ಟೈಟಾಗಿ ಕೊರೆಯುತ್ತೆ ಕಂಕ್ಳ ಹತ್ರ. ಅದಕ್ಕೋಸ್ಕರ ಬಟ್ಟೆ ಬಿಡೋದ್ರಿಂದ ಅದೇನು ಕಾಣಿಸಲ್ಲ, ಕಂಕ್ಳ ಹತ್ರ ಇರುತ್ತೆ, ಇಲ್ಲ ಒಳಗಡೆ ಹೋಗುತ್ತೆ. ಸ್ಟಿಚಿಂಗ್ ಮಾಡ್ತೀವಲ್ಲ, ಒಳಗಡೆ ಕಾಣಿಸಿದ್ರು ಕೆಳಗಡೆ ಹೋಗುತ್ತೆ, ಮೇಲೆ ಬರೋಲ್ಲ. ಓಕೆನಾ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಪೀಸ್ನ ಡಬ್ಬ ಸ್ಟಿಚ್ ಮಾಡ್ಕೊಳ್ಳಿ, ಯಾಕಂದರೆ ಕಂಕ್ಳ ಹತ್ರ ಜಾಯಿಂಟಿಂಗ್ ಅಲ್ವಾ, ಓಪನ್ ಆಗಿಬಿಟ್ರೆ ಅಷ್ಟು ಇದಾಗಲ್ಲ. ಓಪನ್ ಆಗಬಾರ್ದು ಅಂದರೆ 2 ಸ್ಟಿಚ್ ಹಾಕ್ಕೊಳ್ಳಿ, ಡಬ್ಬ ಸ್ಟಿಚ್ಚು. ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿಕೊಂಡು ಇವಾಗ ಈ ರೀತಿ ರೆಡಿ ಆಯ್ತದೆ. 2 ಪೀಸನ್ನು ರೆಡಿ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಟು ನೀಟಾಗಿ ಇಟ್ಕೊಳ್ಳಿ. ಎರಡು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಇಟ್ಕೊಂಡು ಅದಕ್ಕೆ ಏರುಪೇರು ಇರಬಾರ್ದು, ಮೇಲೆ ಕೆಳಗೆ 2 ಕಡೆನೂ ನೋಡ್ಕೊಳ್ಳಿ. ಹೆಚ್ಚು ಕಮ್ಮಿ ಇರೋದು ಒಂದು ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಥರ ಮೇಲ್ಗಡೆನೂ ಅಷ್ಟೇ, ನಾವು ಶೇಪ್ ತೆಗಿತೀವಲ್ಲ, ಅಲ್ಲೂ ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡಿಕೊಂಡು ಆಮೇಲೆ ಶೇಪ್ ತೆಗಿಬೇಕಾಗುತ್ತೆ. ಮತ್ತು ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡ್ಬಿಡ್ಬೇಕು, ಸ್ಲೀವ್ಸು ತಗೊಂಡು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ ಮಾಡಿಕೊಂಡು ಶೇಪ್ ತೆಗೆದ್ಬಿಡಿ. ಯಾಕಂದರೆ ಬಟ್ಟೆ ಹಿಂಗೆ ಕಮ್ಮಿ ಇದ್ದಾಗ ಜಾಯಿಂಟ್ ಮಾಡಿಬಿಟ್ಟೆ ಶೇಪ್ ತೆಗಿಬೇಕಾಗುತ್ತೆ. ಆಮೇಲೆ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಮತ್ತು ರೆಡಿ ಆಯ್ತಿದೆ ನೋಡಿ ಸ್ಲೀವ್ಸು. ಈ ಥರ 2 ಪೀಸ್ ತೊಗೊಂಡು ನ್ಯಾಚ್ ತೆಗೀರಿ. ಶೇಪು ಈ ರೀತಿ 2 ಪೀಸ್ ತೊಗೊಂಡು ಶೇಪ್ ತೆಗೆದ್ಬಿಟ್ಟು ಅಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಶೇಪ್ ತೆಗ್ದಿರೋ ಥರ ನ್ಯಾಚ್ ಹಾಕ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಅದು ಮುಂದೆನೇ ಬರಬೇಕು ಅಂತ ಒಂದಿದು, ನ್ಯಾಚ್ ಹಾಕಿರೋದು ಮುಂದೆ ಬರಬೇಕು, ಶೇಪ್ ತೆಗ್ದಿರೋದು ಅಂತ ಅರ್ಥ. ಓಕೆನಾ, ಈಗ ಮತ್ತೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸೋದ್ನಲ್ಲ ಹಾಗೆ 2 ಕಡೆನೂ 2 ಪೀಸನ್ನು ಸ್ಟಿಚ್ ಮಾಡ್ಕೊಳ್ಳಿ, ಆಯಿತಾ. ಮತ್ತು ಸ್ಟಿಚಿಂಗ್ ಆದಮೇಲೆ ಮತ್ತು ಅದು ಡ್ರೆಸ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಹೇಳ್ದಾಗೆ ಇನ್ನೂ ಒಂದು ಪೀಸ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ.
ನೀಟಾಗಿರುತ್ತೆ. ಯಾರೋ ಕಷ್ಟ ಅಂತ ಅಂದ್ಕೊಳಕ್ಕೆ ಹೋಗಲೇಬೇಡಿ. ಯಾವುದೇ ಕೆಲಸ ಆದರೂ ಅಷ್ಟೇ ಫಸ್ಟು ಕಷ್ಟ ಅನಿಸುತ್ತೆ, ಆಮೇಲೆ ಮಾಡ್ತಾ ಮಾಡ್ತಾ ಅದೇನೋ ಗಾದೆ ಹೇಳ್ತಾರಲ್ವ, ಕಲಿಯೋವರೆಗೂ ಒಂದು ವಿದ್ಯೆ, ಕಲ್ತಾದ್ಮೇಲೆ ಇನ್ನೊಂದು ವಿದ್ಯೆ ಅಂತ. ಆ ಥರ ಕಲಿಯೋವರೆಗೂ ಕಷ್ಟ ಅನಿಸುತ್ತೆ, ಕಲಿತ ಮೇಲೆ ಅದಕ್ಕಿಂತ ಬೇರೆ ವಿದ್ಯೆ ಇರೋಲ್ಲ, ಆ ಥರ ಅಲ್ವಾ. ಹಂಗಾಗಿ ಕಲಿಯೋಕೆ ಒಂಚೂರು ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ಓಕೆನಾ, ಅಷ್ಟೇ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ರೆಡಿ. ಉದ್ದ ಆಗಲಿ ತುಂಡಾಗಲಿ ಈ ರೀತಿ ಮಾಡ್ಕೋಬೇಕು. ಈಗ ಇದನ್ನು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಈಗ ಇದು ಎರಡೂ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತಲ್ಲ, ಹಿಂಗೆ ಡಬಲ್ ಫೋಲ್ಡ್ ಮಾಡ್ಕೊಂಡು ನಾವು ಡ್ರೆಸ್ ಕಟಿಂಗ್ ಮಾಡ್ತೀವಲ್ಲ ಆ ಥರ ಮಾಡ್ತೀವಿ. ಈ ರೀತಿ ಇಟ್ಕೊಂಡು ಇವಾಗ ಪಿನ್ ಹಾಕೊಳ್ಳಿ, ಯಾಕೆಂದರೆ ನಾವು ಅಳತೆ ತಗೋಬೇಕಾದ್ರೆ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಇದನ್ನು ಪಿನ್ ಹಾಕೊಂಡು ಇಲ್ಲೂ ಅಷ್ಟೇ, ಇದು ಓಪನ್ ಇಲ್ಲ, ಹಂಗಾಗಿ ಇಲ್ಲಿವರೆಗೂ ಅಳತೆ ತೊಗೊಂಡ್ರೆ ಸಾಕು. ಓಪನ್ ಇರೋವರೆಗೂ ತಗೋಬೇಕಾಗುತ್ತೆ. ಓಕೆನಾ, ಇದು ಅಷ್ಟೇ. ಹಿಂಗೆ ತೊಗೊಂಡು ಈಗ ಇಲ್ಲೊಂದು ಪಿನ್ ಹಾಕೊಳ್ಳೋಣ ಆಯಿತಾ. ಇಷ್ಟು ಆಯಿತು. ಈಗ ಇಲ್ಲಿ ಎದೆ ಸುತ್ತಮುತ್ತ ತೊಗೋಬೇಕು. ಇವಾಗ ನೀವು ಯಾವ ಡ್ರೆಸ್ಗೆ ಆಲ್ಟ್ರೇಷನ್ ಮಾಡ್ತಿರ್ತೀರಾ ಅದರ ಅಳತೆ ತೊಗೊಳ್ಳಿ. ಮಾಮೂಲಿ ಈ ಕಂಕ್ಳಿಂದ ಈ ಕಂಕ್ಳವರೆಗೂ ತೊಗೋಬೇಕಾಗುತ್ತೆ. ಇವಾಗ ಇದು ಅಳತೆ ಡ್ರೆಸ್ ಅಂದ್ಕೊಳ್ಳಿ, ಅಳತೆ ಡ್ರೆಸ್ ಇದು. ಇವಾಗ ಇಲ್ಲಿಂದ ಈ ಕಂಕ್ಳಿಂದ ಈ ಕಂಕ್ಳವರೆಗೂ ಎಷ್ಟು ಬರುತ್ತೆ ನೋಡಿ ತೊಗೊಂಡು, ಈ ಕಂಕ್ಳವರೆಗೆ ಎಷ್ಟು ಬರುತ್ತೆ? ಇದು 19 ಓಕೆನಾ. 19ನ ಈ ರೀತಿ 2 ಭಾಗ ಮಾಡಿ, ಟೇಪಲ್ಲಿ 2 ಭಾಗ ಮಾಡಿ, ಇದು ಬಂದ್ಬಿಟ್ಟು 9ವರೆ ಬಂತು. ಈಗ ಇಲ್ಲಿ 9ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನು ಪಿನ್ ಹಾಕಿದ್ದೀರಲ್ಲ, ಇಲ್ಲಿಂದ ಇಲ್ಲಿಗೆ 9ವರೆ. ಓಕೆನಾ, ಕರೆಕ್ಟಾಗಿ ಬರುತ್ತೆ. ಇದು 9ವರೆಗೆ ಮಾರ್ಕ್ ಮಾಡಿ. ಇಷ್ಟೊತ್ತಿಗೆ 9ವರೆಗೆ ಮಾರ್ಕ್ ಮಾಡಿ. ಮತ್ತೆ ಇಲ್ಲಿ ಎಷ್ಟು ಬರುತ್ತೆ ನೋಡೋಣ. ಇಲ್ಲಿಂದ ಇದು ಮಧ್ಯ, ಡ್ರೆಸ್ನ ಮಧ್ಯದಲ್ಲಿ ತೊಗೊಳ್ಳಿ. ಇಲ್ಲೂ ಅಷ್ಟೇ, ಇಲ್ಲಿ ಏನು ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಈ ಕಡೆ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಗೆ ತೊಗೊಳ್ಳಿ. ಇದು ಬಂದ್ಬಿಟ್ಟು ನಮಗೆ 14ವರೆ ಐತೆ. ಓಕೆನಾ, 14ವರೆನ 2 ಭಾಗ ಮಾಡ್ಕೊಳ್ಳಿ. ಈ ರೀತಿ 2 ಭಾಗ ಮಾಡಿದ್ರೆ ನಮಗೆ 7 ಕಾಲು ಬಂತು. ಓಕೆನಾ, 7 ಕಾಲಿಗೆ ಇಲ್ಲಿ ಮಾರ್ಕ್ ಮಾಡಿ, ಹೀಗೆ ಮಧ್ಯದಲ್ಲಿ 7 ಕಾಲಿಗೆ ಮಾರ್ಕ್ ಮಾಡಿ. ಓಕೆನಾ, ಈ ರೀತಿ ಬಂತು. ಮತ್ತು ಇವಾಗ ಕೆಳಗಡೆ ತೊಗೋಬೇಕಲ್ವ, ನೀವು ಒಂದೇ ಸಮಯ ಇದೆ ಹಿಂಗೆ ತೊಗೋಬೋದು. ನಾನು ಈ ಓಪನ್ ಇದ್ದರೆ ಅಲ್ಲಿ ಈ ಥರ ತೊಗೋಬೇಕು. ಓಕೆನಾ, ಇದು ಓಪನ್ ಇಲ್ಲ ಆದರೂ ತೋರಿಸ್ತೀನಿ. ಈ ಡ್ರೆಸ್ಸಲ್ಲಿ ಓಪನ್ ಇದೆ, ಅದಕ್ಕೆ ಇಲ್ಲಿ ಓಪನ್ ಇದೆಯಲ್ಲ, ಇಲ್ಲಿ ಎಷ್ಟಿದೆ ನೋಡ್ಕೋಬೇಕು. ಇದನ್ನು ನೋಡ್ಕೊಂಡು ಡ್ರೆಸ್ಗಳು ಸುತ್ತ ರೆಡಿಮೇಡ್ ಡ್ರೆಸ್ಗಳು ಆ ಕಡೆ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು 21 ಇದೆ, ಇಲ್ಲಿ ಸೈಡ್ ಇಡೋಣ. 21 2 ಭಾಗ ಮಾಡಿದ್ರೆ 10ವರೆ ಬರುತ್ತೆ. 10ವರೆ ಇಟ್ಕೋಬೇಕು. 10ವರೆ ಕರೆಕ್ಟಾಗಿದೆ. ಓಕೆನಾ, ಇಲ್ಲಿಗೆ ಕರೆಕ್ಟಾಗಿದೆ. ಈ ರೀತಿ ಮಾರ್ಕ್ ಮಾಡಿ ಈ ರೀತಿ ಬರಬೇಕು. ಓಕೆನಾ, ಮಾರ್ಕ್ ಮಾಡಿದ್ಮೇಲೆ ಸೇಮ್ ಈ ರೀತಿ ಬರಬೇಕು. ಕಾಣಿಸ್ತಿದೆಯಾ? ಈಗ ಇಲ್ಲಿಂದ ಈ ರೀತಿ ಇದೆಯಲ್ಲ, ಇಲ್ಲಿಂದ ನಿಮಗೆ ವೀಲರ್ ಇದ್ದರೆ ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಈ ರೀತಿ ಹಿಂಗೆ ತೊಗೊಂಡು ಹಿಂಗೆ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ನೀವೇನು ಮಾರ್ಕ್ ಮಾಡಿರ್ತೀರ ಅಲ್ಲಿಗೆ ಇದು ಅಷ್ಟೇ ಹಿಂಗೆ ತೊಗೊಂಡು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀರ ಅಲ್ಲಿಗೆ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ. ಇಲ್ಲಿಂದ ಹಿಂಗೆ ತೊಗೊಂಡು ಜಾಯಿಂಟ್ ಮಾಡ್ಕೊಳ್ಳೋದು. ಎಷ್ಟು ಮಾರ್ಕ್ ಆಯಿತು, ಪಿನ್ ತೆಗೆದುಬಿಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಈ ರೀತಿ ಆಯಿತು. ಇವಾಗ ಇದನ್ನು ಆಲ್ರೆಡಿ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಹೋಗಿದೆ, ಸ್ಟಿಚ್ ಹಾಕೊಂಡ್ಬಿಡೋಣ. ಇದು ಆಲ್ರೆಡಿ ರೆಡಿಮೇಡ್ ಆಗಿರೋದ್ರಿಂದ ಶೋಲ್ಡರ್ ಹತ್ರ ಬಿಟ್ಕೊಂಡಿದೆ, ಹಂಗೆ ಸ್ಟಿಚ್ ಮಾಡ್ಕೊಂಬಿಡಿ. ಯಾಕೆಂದರೆ ಒಂದೊಂದು ಟಾಪ್ಗಳೆಲ್ಲ ಓಪನ್ ಆಗಿಬಿಟ್ಟಿರುತ್ತೆ ದೊಡ್ಡ ಹೊಲಿಗೆ ಆಗಿರೋದ್ರಿಂದ, ಅಲ್ಲಿ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ರೆಡಿಮೇಡ್ ಟಾಪ್ ಅಲ್ವಾ, ಹಾಗಾಗಿ ಫುಲ್ ಸ್ಟಿಚ್ ಮಾಡಿದ್ರೆ ಬಾಳಿಕೆ ಬರುತ್ತೆ. ಹಾಗಾಗಿ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ, ಎಲ್ಲೇ ಸ್ಟಿಚ್ ಇರುತ್ತೆ ಅಲ್ಲೆಲ್ಲ ಸ್ಟಿಚ್ ಹಾಕ್ಕೊಳ್ಳಿ, ಅವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಓಕೆನಾ, ಈ ರೀತಿ ಶೋಲ್ಡರ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 2 ಕಡೆನೂ ಅದು ಓಪನ್ ಆಗಿಬಿಟ್ಟಿದೆ, ಆಲ್ರೆಡಿ ದೊಡ್ಡ ಹೊಲಿಗೆ ಹಾಕಿರ್ತಾರಲ್ವ, ತೆಗೆದು ಮಾಡಿನೇ ಅದು ಸ್ಟಿಚಿಂಗು ಹೋಗ್ಬಿಟ್ಟಿರುತ್ತೆ. ಮತ್ತು ಈ ಥರ ಡಬ್ಬ ಸ್ಟಿಚ್ ಹಾಕ್ಕೊಂಡ್ರೆ ಆಗುತ್ತೆ. ಮತ್ತು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಇದು ನಾವು ಮಾಮೂಲಿ ಸ್ಲೀವ್ಸ್ ಥರ ಹೊಲಿಯೋದಲ್ಲ, ಇದು ಸ್ವಲ್ಪ ಇದು ಆಲ್ರೆಡಿ ಸ್ಲೀವ್ಸ್ ಎಲ್ಲ ಸ್ಲೀವ್ಲೆಸ್ ಹಾಕ್ಕೊಳ್ಳಿ ಅಂದ್ಬಿಟ್ಟು ಇನ್ನೊಟ್ಟು ಮಾಡಿಬಿಟ್ಟಿರ್ತಾರೆ ಸ್ಲೀವ್ಸ್ನ, ಅಂದರೆ ನೀಟಾಗಿ ಹೊಲ್ದ್ಬಿಟ್ಟಿರ್ತಾರೆ. ಬೇಕು ಅನ್ನೋರು ಸ್ಲೀವ್ಲೆಸ್ ಹಾಕ್ಕೋಬೋದು, ಅದೇ ರೀತಿ ಇರುತ್ತೆ. ಅದಕ್ಕೇನಪ್ಪ ಮಾಡಬೇಕು ಅಂದರೆ, ಇವಾಗ ಸ್ಲೀವ್ಸು ಸ್ಟಿಚಿಂಗ್ ಆಲ್ರೆಡಿ ನಾನು ಕೆಳಗಡೆ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇವಾಗ ಇದು ನ್ಯಾಚ್ ಹಾಕಿರೋದು ಮುಂದೆ ಬರೋ ಥರ ನೋಡಿಕೊಂಡು ಮಧ್ಯದಲ್ಲಿ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಒಳಗಡೆಗೆ ಇಟ್ಕೊಳ್ಳಿ. ಸ್ಲೀವ್ಸ್ ಏನಿದೆ ಅದು ನೀಟಾಗಿ ಈ ರೀತಿ ಒಳಗಡೆ ಇಟ್ಕೊಳ್ಳಿ, ಶೋಲ್ಡರ್ ಹತ್ರ ಒಳಗಡೆ ಇಟ್ಕೊಂಡು ಅದ್ರ ಕೆಳಗಡೆ ಸ್ಟಿಚ್ ಮಾಡ್ಕೊಂಡೋಗಿ. ಈ ಪೀಸು ಸ್ಲೀವ್ಸ್ ತೋಳಿನ ಪೀಸ್ ಬಂದ್ಬಿಟ್ಟು ಒಳಗಡೆಗೆ ಹೋಗಬೇಕು, ಅದ್ರ ಮೇಲೆ ಸ್ಟಿಚಿಂಗ್ ಬರಬೇಕು. ನಾವು ಆಲ್ರೆಡಿ ಡ್ರೆಸ್ ಟಾಪ್ ಸ್ಟಿಚ್ ಆಗಿದೆಯಲ್ಲ ತೋಳು, ಆ ತೋಳು ಈ ತೋಳನ್ನ ಒಳಗಡೆ ಹಾಕಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಭುಜದ ಹತ್ರದಿಂದ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಆಯಿತು. ಮತ್ತು ಈ ಕಡೆನೂ ಹಾಗೇ ಸೇಮ್ ಆ ಕಡೆಯಿಂದ ಇದು ಮಾಡ್ತೀವಲ್ಲ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ
ಎರಡು ಕಡೆನೂ ಸ್ಟಿಚ್ಚಿಂಗ್ ಆದಮೇಲೆ ಬೇಕಾದ್ರೆ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಂಡು ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಟೈಟಾಗಿರುತ್ತೆ. ತೋಳೊಂದು ಒಂದೇ ಸ್ಟಿಚ್ ಇದು ಕಿತ್ತು ಹೋಗಬಾರ್ದು ಅನ್ನೋದಾದರೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಬಂತು. ಸ್ಲೀವ್ಸ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ. ಅಂದರೆ ಇದು ಚಿಕ್ಕದು ಸ್ಲೀವ್ಸು, ನಾನೇನು ಅಳತೆನೂ ಮಾಡಿಲ್ಲ. ಅದು ಸಾಕು, ಇಷ್ಟು ಉದ್ದ ಬರುತ್ತೆ, ಒಂದು 3 ಇಂಚ್ ಬರ್ಬೋದು ಅನ್ಕೋತೀನಿ. ಅದಕ್ಕೋಸ್ಕರ ಇರಲಿ ಅಂದ್ಬಿಟ್ಟು ಹಾಗೆ ಇದು ಮಾಡಿಕೊಂಡೆ. ನೋಡಿ ಈ ರೀತಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆಯಲ್ಲ. ಮತ್ತು ಇವಾಗ ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಸೈಡ್ನ ಮಾಮೂಲಿ ಅಳತೆ ಡ್ರೆಸ್ ಇದ್ದರೆ ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿಮೇಡ್ ಟಾಪ್ಗೆ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದು ರೆಡಿ ಆಗುತ್ತೆ. ಓಕೆನಾ? ನೀಟಾಗಿ ಬರುತ್ತೆ. ನಾನು ಹೇಳಿದ ಮೆಥಡಲ್ಲಿ ಮಾಡಿ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಇವಾಗಲೂ ನನ್ನ ಹತ್ರ ಬರೋರೆಲ್ಲ ತುಂಬ ಜನ ಸೈಡು ಫಿಟ್ಟಿಂಗ್ ನೀಟಾಗಿ ಮಾಡ್ಕೊಡ್ತೀರಾ ಅಂತಾರೆ. ನಮಗೊಂಥರ ಖುಷಿ ಆಗುತ್ತೆ. ನೀಟಾಗಿ ಹೊಲ್ದಿದ್ದೀರಾ ಅಂದಾಗ ನಮ್ಮ ಕೆಲಸ ಅಷ್ಟು ಶ್ರದ್ಧೆಯಿಂದ ಮಾಡ್ತೀವಲ್ಲ, ಅವ್ರು ಹೇಳ್ದಾಗ ಒಂದು ಖುಷಿ ಸಿಗುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡಿ ನೀಟಾಗಿ ಬಂತು. ಈ ರೀತಿ ಒಂದು 2 ಹೊಲಿಗೆ 3 ಹೊಲಿಗೆ ಹಾಕ್ಕೊಳ್ಳಿ. ಅಕಸ್ಮಾತ್ ಟೈಟು ಅಂದರೆ ಬಿಚ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ. ಓಕೆನಾ? ಆಮೇಲೆ ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಿಬಿಡಿ. ಜಾಸ್ತಿ ಬಟ್ಟೆ ಇರುತ್ತಲ್ಲ, ನಾವು ಆಲ್ರೆಡಿ ಜಾಯಿಂಟಿಂಗ್ ಎಲ್ಲ ಮಾಡಿದ್ದೀವಲ್ಲ, ಆ ಬಟ್ಟೆಲಿ ಸ್ವಲ್ಪ ಇರುತ್ತೆ. ಯಾಕಂದರೆ ಜಾಸ್ತಿನೇ ತಗೊಂಡಿರಬೇಕು ಜಾಸ್ತಿನೇ. ಇವಾಗ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿಬಿಟ್ಟು ತೆಗಿಬೋದು. ಕಮ್ಮಿ ಆದರೆ ಜಾಯಿಂಟ್ ಮಾಡೋಕ್ಕೆ ಸುಮ್ಮನೆ ತೊಂದರೆ ಆಗುತ್ತೆ. ಈ ರೀತಿ ರೆಡಿಯಾಗಿದೆ ನೋಡಿ ಡ್ರೆಸ್ಸು. ತುಂಬ ಚೆನ್ನಾಗಿ ಬಂದಿದೆ ಫಿಟ್ಟಿಂಗೆಲ್ಲ, ತೋಳೆಲ್ಲ. ನೀವು ಈ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪೆಟಿಕೋಟ್ ಒಬ್ಬರು ಕೇಳಿದರು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಬೇಜಾರು ಮಾಡ್ಕೊಬೇಡಿ ಇನ್ನೂ ವೀಡಿಯೋ ಹಾಕಿಲ್ಲ ಅಂತ. ನನಗೆ ಕೆಲಸ ಇರೋದ್ರಿಂದ ಪೆಟಿಕೋಟ್ ವೀಡಿಯೋ, ಆಮೇಲೆ ಬಟ್ಟೆ ಬೇರೆ ಇಲ್ಲ, ಅದು ತಂದು ಹಾಕ್ಬೇಕಲ್ಲೋ, ಇಲ್ಲ ಮನೇಲಿರೋದು ಹುಡುಕಿ ನೋಡಿ ಹಾಕಬೇಕು, ವೀಡಿಯೋ ಮಾಡಬೇಕು. ಅದಕ್ಕೋಸ್ಕರ ನೋಡೋಣ, ನಾಳೆದ್ರಲ್ಲಿ ಹಾಕ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.